ತಾಳಿಕೋಟೆ ತಾಲೂಕಿನ ಬಾವೂರು ಗ್ರಾಮದ ಎಲ್ಲ ಧರ್ಮದ ಜನರು ಸಂಕಷ್ಟ ಏನೆಂದರೆ ಯಾರಾದರೂ ಮರಣ ಹೊಂದಿದರೆ ಶವ ಸಂಸ್ಕಾರ ಮಾಡಲಿಕ್ಕೆ ಹೋಗಲು ಸೊಗಳಿ ಹಳ್ಳ ಅಡ್ಡ ಇರುವುದರಿಂದ ನೀರಿನಲ್ಲಿ ಹೋಗಲು ಹೇಗೆ ಸಾಧ್ಯ ಎಂದು ತಮ್ಮ ಅಳಲನ್ನು ಗ್ರಾಮಸ್ಥರು ತೋಡಿಕೊಂಡರು. ಬಾವೂರು ಗ್ರಾಮದಲ್ಲಿ ಎಲ್ಲ ಧರ್ಮೀಯರು ಶವ ಸಂಸ್ಕಾರ ಮಾಡಲು ಗ್ರಾಮದ ಹತ್ತಿರವೇ ಹರಿಯುವ ಸೊಗಲಿ ಹಳ್ಳವನ್ನು ದಾಟಿ ಹೋಗಬೇಕು. ಸ್ಮಶಾನಕ್ಕೆ ಹೋಗಲು ಬೇರೆ ಯಾವುದೇ ಮಾರ್ಗ ಇಲ್ಲ. ಮಳೆಗಾಲದಲ್ಲಿ ಹಳ್ಳಕ್ಕೆ ದೊಡ್ಡ ಪ್ರಮಾಣದಲ್ಲಿ ನೀರು ಬಂದು ಮಾರ್ಗ ಸ್ಥಗಿತಗೊಳ್ಳುತ್ತದೆ. ಈ ಸಮಯದಲ್ಲಿ ಗ್ರಾಮದಲ್ಲಿ ಸಾವು ಸಂಭವಿಸಿದರೆ ಶವದ ಸಂಸ್ಕಾರಕ್ಕೆ ದೊಡ್ಡ ಸಮಸ್ಯೆ ಎದುರಾಗುತ್ತದೆ. ಇದರ ಪರಿಹಾರಕ್ಕಾಗಿ ಕಳೆದ ಬಾರಿಯ ಅವಧಿಯಲ್ಲಿದ್ದ ಶಾಸಕರಿಗೂ ಮನವಿ ಮಾಡಲಾಗಿತ್ತು. ಆದರೂ ಯಾವ ಕ್ರಮವೂ ತೆಗೆದುಕೊಳ್ಳಲಿಲ್ಲ. ಈಗ ಹಾಲಿ ಶಾಸಕರಾದ ಅಪ್ಪಾಜಿ ನಾಡಗೌಡರಿಗೂ ಮನವಿ ಮಾಡಿಕೊಳ್ಳುತ್ತಿದ್ದೇವೆ. ದಯವಿಟ್ಟು ಆದಷ್ಟು ಬೇಗ ಸೊಗಲಿ ಹಳ್ಳಕ್ಕೆ ಸೇತುವೆ ನಿರ್ಮಾಣ ಮಾಡಿ ನಮ್ಮ ಈ ಸಮಸ್ಯೆಯನ್ನು ಪರಿಹರಿಸಿ ಎಂದು ಗ್ರಾಮಸ್ಥರು ತಮ್ಮ ಅಳಲನ್ನು ತೋಡಿಕೊಂಡರು. ಬಾವೂರು ಗ್ರಾಮದ ಎರಡು ರುದ್ರಭೂಮಿಗಳು, ಒಂದು ಮುಸ್ಲಿಂ ಸಮಾಜ ಮತ್ತು ಇನ್ನೊಂದು ಹಿಂದೂ ಸಮಾಜ ಅಕ್ಕಪಕ್ಕದಲ್ಲಿ ಇದ್ದಾವೆ. ಹಾಗಾಗಿ ಹಳ್ಳ ಬಂತು ಅಂತಂದರೆ ಜನರಿಗೆ ಹೋಗೋದಕ್ಕೆ ತುಂಬ ತೊಂದರೆ ಆಗುತ್ತೆ. ಜನರಲ್ಲಿ ಮುಟ್ಟೋದು ತುಂಬ ಕಷ್ಟ ಆಗುತ್ತೆ. ದಯವಿಟ್ಟು ಜಿಲ್ಲಾ ಆಡಳಿತದಲ್ಲಾಗಲಿ ಅಥವಾ ತಾಲೂಕು ಆಡಳಿತದಲ್ಲಾಗಲಿ ಇಲ್ಲಿ ಒಂದು ಊರಿನಿಂದ ಈ ಮಧ್ಯ ಒಂದು ಬ್ರಿಡ್ಜ್ ನಿರ್ಮಾಣ ಮಾಡಿಕೊಟ್ರೆ ನಮ್ಗೆ ತುಂಬ ಸಂತ ಆಗುತ್ತೆ. ಹಾಗಾಗಿ CS ನಾಡಗೌಡರು ತುಂಬ ಇನ್ನಿತಪೂರ್ವವಾಗಿ ಕೇಳ್ಕೊತಾ ಇದ್ದೀವಿ. ಆದಷ್ಟು ಬೇಗ ನಮ್ಮ ಗ್ರಾಮದ ಜನರು, ಬಾವೂರು ಗ್ರಾಮದ ಜನರು ತುಂಬ ತೊಂದರೆಯಲ್ಲಿ ಆಗ್ತಾರೆ ಮಳೆ ಬಂತು ಅಂದರೆ. ಹಾಗೆ ತಮ್ಮಲ್ಲಿ ಗ್ರಾಮಸ್ಥರ ಪರವಾಗಿ, ಪ್ರತಿ ಊರಿನ ಹಿರಿಯರ ಪರವಾಗಿ ಇಲ್ಲಿ ಒಂದು ಬ್ರಿಡ್ಜ್ ನಿರ್ಮಾಣ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ತಮ್ಮಲ್ಲಿ ಕೈಗಡೆ ಆಗಿ ಕೇಳ್ಕೊತಾರೆ. ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು. ಸುನಿಲ್ ಎಲ್ ತಳವಾರ್, KMM ಕನ್ನಡ, ತಾಳಿಕೋಟೆ.